NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಬೆಳೆ ವಿಮೆ ಕುರಿತು ಹಲವಾರು ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಇದಕ್ಕೂ ಮುನ್ನ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, 2024 ಮತ್ತು 25ನೇ ಸಾಲಿನ ಮುಂಗಾರು ಬೆಳೆ ವಿಮೆ ನೋಂದಣಿಗೆ ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭವಾಗಿದೆ. ಇಲ್ಲಿ ಸಂರಕ್ಷಣೆ ಅಂತ ಅಫಿಷಿಯಲ್ ವೆಬ್ಸೈಟ್ ಇದೆ. ಆ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕು. ಇಲ್ಲಿದೆ ನೋಡಿ, ಈ ಥರ ಸರ್ಚ್ ಮಾಡಬೇಕು. ಗೂಗಲಲ್ಲಿ ಸಂರಕ್ಷಣೆ ಅಂತ ಸರ್ಚ್ ಮಾಡಿ ಅಫಿಷಿಯಲ್ ವೆಬ್ಸೈಟ್ಗೆ ಬಂದು ಇಲ್ಲಿ ಇಯರ್ 2024-25 ತೊಗೊಳ್ಬೇಕು. ಇಲ್ಲಿ ಮುಂಗಾರು ತೊಗೊಳ್ಬೇಕು. ಎರಡು 2024-25 ಮುಂಗಾರು ಆಟೋಮೆಟಿಕ್ಕಾಗಿ ಬಂತು. ಈಗ ಇಲ್ಲಿ ಗೋ ಅಂತ ಕೊಡಬೇಕು. ನೋಡಿ, ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ರೈತ ಬಾಂಧವರೇ, ಇಲ್ಲಿ ರೈತ ಅಂದರೆ ಫಾರ್ಮರ್ಸ್ ಕಾರ್ನರ್ ಇದೆ. ಈ ಕಾರ್ನರಲ್ಲಿ ರೈತರು ಹಲವಾರು ಮಾಹಿತಿಗಳನ್ನು ತಿಳ್ಕೊಳ್ಬೋದು. ಮೊದಲನೇದಾಗಿ ಈ ಒಂದು ನೀವು ನಿಮ್ಮ ಏರಿಯಾದಲ್ಲಿ ಯಾವ ಬೆಳೆಗೆ ವಿಮೆಯನ್ನು ತುಂಬಿಸ್ಬೋದು ಅಂತ ನೋಡಬೇಕಾದ್ರೆ ಇಲ್ಲಿದೆ ನೋಡಿ, ವಿಮೆ ಮಾಡಬಹುದಾದ ಬೆಳೆಗಳಂತಿದೆಯಲ್ಲ, ಆಪ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಏರಿಯಾವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ, ನಮ್ಮದು ಕೊಪ್ಪಳ ಜಿಲ್ಲೆ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಕುಕನೂರು ತಾಲೂಕು, ಮಂಗಳೂರು ಹೋಬಳಿ, ಕವಳಕೆರೆ ಗ್ರಾಮ. ನಾವು ಯಾವ ಬೆಳೆಯನ್ನು ತುಂಬೋದು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮುಸುಕಿನ ಜೋಳ ಅಥವಾ ಮೆಕ್ಕೆಜೋಳ, ಮೈಜಾ ಮೆಕ್ಕೆಜೋಳ ನೋಡಿ, ಹೆಸರು, ಅಲಸಂದೆ, ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ, ಎಳ್ಳು, ಜೋಳ ಮಳೆ ಆಶ್ರಿತ ಮತ್ತು ಜೋಳ ನೀರಾವರಿ. ಅದರ ಜೊತೆಗೆ ಇಲ್ಲಿ ನೋಡಿ, ನೆಲಗಡಲೆ ಅಂದರೆ ಶೇಂಗಾ ನೀರಾವರಿ ಮತ್ತು ಶೇಂಗಾ ಮಳೆ ಆಶ್ರಿತ. ಅದೇ ರೀತಿಯಾಗಿ ನೋಡಿ, ನವಣೆ ಮಳೆ ಆಶ್ರಿತ, ಭತ್ತ ನೀರಾವರಿ ಅಂದರೆ ಗದ್ದೆ, ಒಂದು ನೆಲ್ಲು ಅಂತಾರಲ್ಲ ಅದು, ಮೆಕ್ಕೆಜೋಳ ನೀರಾವರಿ, ಸಜ್ಜೆ, ಸೂರ್ಯಕಾಂತಿ, ಸನ್ಫ್ಲವರು ಮಳೆ ಆಶ್ರಿತ ಮತ್ತು ನೀರಾವರಿ, ಇರಿಗೇಷನ್ ಆ್ಯಂಡ್ ಇದು ಮಳೆ ಆಶ್ರಿತ. ನೋಡಿ ಇಲ್ಲಿ ಮತ್ತೆ ಹತ್ತಿ ನೀರಾವರಿ ಮತ್ತು ಹುರುಳಿ ಮಳೆ ಆಶ್ರಿತ ಇರ್ತಕ್ಕಂಥದ್ದು. ಈ ಬೆಳೆಗಳಿಗೆ ಬೆಳೆ ವಿಮೆಯನ್ನು ತುಂಬಿಸ್ಬೋದು. ಅದೇ ರೀತಿಯಾಗಿ ನೋಡಿ ವೀಕ್ಷಕರೇ, ಇಲ್ಲಿ ನೀವು ನಿಮ್ಮ ಗ್ರಾಮ ಪಂಚಾಯತ್ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಗ್ರಾಮ ಪಂಚಾಯತ್ ಹುಡುಕಿ ಅಂತ ಇದೆಯಲ್ಲ, ಇನ್ನೊಂದು ತೋರಿಸ್ತೀನಿ ನೋಡಿ. ಕೆಲವೊಂದಿಷ್ಟು ಬೆಳೆಗಳು ಗ್ರಾಮ ಪಂಚಾಯತ್ ವಾರ ಇರ್ತವೆ, ಕೆಲವೊಂದಿಷ್ಟುಗಳು ಹೋಬಳಿ ವಾರ ಇರ್ತವೆ. ಅದಕ್ಕಾಗಿ ನಿಮ್ಮ ಗ್ರಾಮ ಪಂಚಾಯತ್ ಹುಡುಕಿ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಿಮ್ಮ ಜಿಲ್ಲೆ ಆಯ್ಕೆ ಮಾಡ್ಕೊಳ್ಬೇಕು. ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಮ ಗ್ರಾಮ ಪಂಚಾಯತ್ ಬರುತ್ತೆ. ಇದೆ ನೋಡಿ, ನಮ್ಮದು ಮಂಗಳೂರು ಗ್ರಾಮ ಪಂಚಾಯತಿ. ಈ ರೀತಿಯಾಗಿ ತಿಳ್ಕೊಳ್ಬೋದು. ಅದೇ ರೀತಿ ಇಲ್ಲಿ ಮುಖಪುಟಕ್ಕೆ ಹೋಗಿ ಇನ್ನೊಂದು ಮಾಹಿತಿ ಇದೆ ನೋಡಿ. ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಟ್ ಆಫ್ ಡೇಟ್ಸ್, ಅಂದರೆ ಯಾವ ದಿನಾಂಕದಂದು ಕೊನೆಯ ದಿನಾಂಕ ಇದೆ ಬೆಳೆ ವಿಮೆ ತುಂಬಿಸೋದು. ಇಲ್ಲಿ ವ್ಯೂ ಕಟ್ ಆಫ್ ಡೇಟ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬೇಕು. ಜಿಲ್ಲೆ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಬರುತ್ತೆ ನೋಡಿ, ಯಾವ್ಯಾವ ಬೆಳೆಗೆ ಯಾವ ದಿನಾಂಕ ಲಾಸ್ಟ್ ಇದೆ ಅಂತ ಮಾಹಿತಿ ತೋರಿಸಿದ್ದಾರೆ ನೋಡಿ. ಶೇಂಗಾ ಈ ಒಂದು ಜುಲೈ 31 ಲಾಸ್ಟ್ ಡೇಟ್ ಇದೆ. ಈ ಜುಲೈ 31 ಆಲ್ಮೋಸ್ಟ್ ಎಲ್ಲ ಬೆಳೆಗಳಿಗಿದೆ. ಇಲ್ಲಿ ಕೆಲವೊಂದಿಷ್ಟು ಬೆಳೆಗಳಿಗೆ ಮಾತ್ರ ಇಲ್ಲಿ ಲಾಸ್ಟ್ ಬನ್ನಿ, ಜುಲೈ 15 ಲಾಸ್ಟ್ ಡೇಟ್ ಇದೆ. ಹತ್ತಿ ಹೆಸರು ಜುಲೈ 15 ಲಾಸ್ಟ್ ಡೇಟು. ಉಳಿದೆಲ್ಲ ಬೆಳೆಗಳು ಕೂಡ ಈ ಒಂದು ಜುಲೈ 31 ಲಾಸ್ಟ್ ಡೇಟ್ ಇರತಕ್ಕಂಥದ್ದು. ಅದು ಜಿಲ್ಲಾವಾರು ಚೇಂಜ್ ಆಗಿರುತ್ತೆ. ಅದನ್ನು ನೀವು ನಿಮ್ಮ ಜಿಲ್ಲೆ ಆಯ್ಕೆ ಮಾಡಿಕೊಂಡು ಚೆಕ್ ಮಾಡಬೇಕು. ಈ ಉದಾಹರಣೆಗೆ ನಿಮ್ಮೊಂದು ತೋರಿಸ್ತೇನೆ. ಇಲ್ಲಿ ಬೇರೆ ಜಿಲ್ಲೆದ್ದು ಬೇರೆ ಬೇರೆ ದಿನಾಂಕಗಳು ಇರ್ಬೋದು. ಇಲ್ಲಿ ನೋಡಿ ವೀಕ್ಷಕರೇ, ಉಡುಪಿ ಜಿಲ್ಲೆ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಭತ್ತ ಮಾತ್ರ ಇದೆ, ಅದು ಜುಲೈ 31 ಲಾಸ್ಟ್ ಇದೆ. ಅದೇ ರೀತಿಯಾಗಿ ನೋಡಿ ವೀಕ್ಷಕರೇ, ಇಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ, ನಿಮ್ಮ ಅರ್ಜಿ ಸಂಖ್ಯೆಯನ್ನು ಅಥವಾ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಸ್ಟೇಟಸ್ ತಿಳ್ಕೊಳ್ಬೋದು. ಅದೇ ರೀತಿ ನಿಮ್ಮ ಒಂದು ಇನ್ಶೂರೆನ್ಸ್ ಕಂಪ್ನಿ ಯಾವುದು ಅನ್ನೋದನ್ನು ಇಲ್ಲಿ ಕ್ಲಿಕ್ ಮಾಡಬೇಕು. ನಾವು ಯುವರ್ ಇನ್ಶೂರೆನ್ಸ್ ಕಂಪ್ನಿ
ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಇನ್ಶೂರೆನ್ಸ್ ಕಂಪ್ನಿ ಯಾವುದಿದೆ ಅನ್ನೋದನ್ನು ತಿಳ್ಕೊಳ್ಬೋದು. ನೋಡಿ ನಮ್ಮ ಕೊಪ್ಪಳ ಯಾವುದಿದೆ ಅಂತ ನೋಡೋಣ. ನೋಡಿ ಟಾಟಾ ಇನ್ಶೂರೆನ್ಸ್ ಕಂಪ್ನಿ ನಮ್ಮ ಕೊಪ್ಪಳ ಜಿಲ್ಲೆಗೆ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೂ ಹಲವಾರು ಮಾಹಿತಿಗಳನ್ನ ಇಲ್ಲಿ ತಿಳ್ಕೊಳ್ಬೋದು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸ್ ಮಾಡಿ ಆ ಕುರಿತು ತಿಳಿಸ್ಕೊಡ್ತೀನಿ. ಆ್ಯಂಡ್ ದೆನ್ ನೋಡಿ ವೀಕ್ಷಕರೇ, ಈ ಒಂದು ಬೆಳೆ ವಿಮೆಯನ್ನು ನೀವು ಯಾವ ರೀತಿ ತುಂಬಬೇಕಪ್ಪ ಅಂದರೆ, ನೀವು ಭಾಳಷ್ಟು ಒಂದು ನ್ಯೂಸ್ ಪ್ರಕಾರ ಅಥವಾ ಮಾಹಿತಿ ಪ್ರಕಾರ ಎಲ್ಲರೂ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ರೆಫರ್ ಮಾಡ್ತಾರೆ. ಇದು ಕೂಡ ಬೆಳೆ ವಿಮೆಗೆ ಸಂಬಂಧಪಟ್ಟಂತಂದೆ, ಆದರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಇಡೀ ಭಾರತ ದೇಶಕ್ಕೆ ಕೆಲವು ರಾಜ್ಯಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಕರ್ನಾಟಕಕ್ಕೆ ಸಪ್ರೇಟಾಗಿ ಸಂರಕ್ಷಣೆ ಅಂತ ಅಫಿಷಿಯಲ್ ವೆಬ್ಸೈಟ್ ಇದೆ. ಅದೇ ವೆಬ್ಸೈಟಲ್ಲಿ ಅದು ಕೂಡ ನೀವು ಕಡ್ಡಾಯವಾಗಿ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಹತ್ತಿರದ ಗ್ರಾಮ 1 ಅಥವಾ ನಿಮ್ಮ ಹತ್ತಿರದ ಕರ್ನಾಟಕ 1 ಅಥವಾ ಬೆಂಗಳೂರು 1 ಅಥವಾ ನೀವು CSC ಪಾಯಿಂಟ್ ಅಥವಾ ಬ್ಯಾಂಕ್ನಲ್ಲಿ ಕೂಡ ಈ ಒಂದು ಸೇವೆಯನ್ನು ಅಥವಾ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಬೆಳೆ ವಿಮೆಗೆ ಯಾವುದೇ ರೀತಿರ್ತಕ್ಕಂಥ ಔಟ್ ಆಫ್ ಲಾಗಿನಲ್ಲಿ ಅಥವಾ ಔಟ್ ಆಫ್ ನೀವು ಅರ್ಜಿ ಹಾಕೋಕ್ಕೆ ಅವಕಾಶ ಇಲ್ಲ. ಈಗ ಹೇಳಿದ್ನಲ್ಲ, ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಅಥವಾ ನೀವು CS ಸೆಂಟರ್ಗಳಲ್ಲಿ ಅಥವಾ ಬ್ಯಾಂಕ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇರತಕ್ಕಂಥದ್ದು. ಹಾಗಾಗಿ ಇದಿಷ್ಟು ಇವತ್ತಿನ ಮಾಹಿತಿ ಆಯಿತು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.